50,257 ಕೋಟಿ ರೂಪಾಯಿಗಳು. ಎಷ್ಟು? ಯುಪಿ ಉತ್ತರ ಪ್ರದೇಶಕ್ಕೆ 2,80,000 ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ 50,257 ಕೋಟಿ. ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ 2ನೇ ರಾಜ್ಯ. GST ಕಲೆಕ್ಷನ್ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಕಾರ್ಪೊರೇಟ್ ಟ್ಯಾಕ್ಸ್ ಇರಬಹುದು, ಕಸ್ಟಮ್ಸ್ ಡ್ಯೂಟಿ ಇರಬಹುದು, ಸೆಸ್ ಸರ್ಚಾರ್ಜ್ ಇರಬಹುದು, ಇವೆಲ್ಲವುಗಳಲ್ಲಿಯೂ ಕೂಡ we are number 2. Karnataka is number 2 as far as the tax collection is concerned. Maharashtra number 1. Maharashtra state is number 1. Karnataka number 2. ಮತ್ತೆ ನಮಗೆ ಯಾಕೆ ಅನ್ಯಾಯ? 4,30,000 crore ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ 1 ರೂಪಾಯಿ ಅಲ್ಲ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಡಿಡ್ ಯು ಫಾಲೋ? 4.71ರಿಂದ 3.64ಕ್ಕೆ ಆದ್ಮೇಲೆ 14th ಫೈನಾನ್ಸ್ ಇಂದ 15th ಫೈನಾನ್ಸ್ ಕಮಿಷನ್ ಅವರಿಗೆ 25-26ವರೆಗೆ ಲೆಕ್ಕ ಹಾಕಿದೀವಿ, ಅಂದಾಜು ಮಾಡಿದೀವಿ. ಅಲ್ಲಿವರೆಗೆ 62,098 ಕೋಟಿ ರೂಪಾಯಿ ಕಡಿಮೆ ಆಯಿತು. ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು 2,80,000 ಕೋಟಿ ಸಿಗುತ್ತೆ. ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ? ತೆರಿಗೆ ಪಾಲು 50,257 ಕೋಟಿ ರೂಪಾಯಿಗಳು. ಎಷ್ಟು? ಯುಪಿ ಉತ್ತರ ಪ್ರದೇಶಕ್ಕೆ 2,80,000 ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ 50,257 ಕೋಟಿ. ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ 2ನೇ ರಾಜ್ಯ. GST ಕಲೆಕ್ಷನ್ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಕಾರ್ಪೊರೇಟ್ ಟ್ಯಾಕ್ಸ್ ಇರಬಹುದು, ಕಸ್ಟಮ್ಸ್ ಡ್ಯೂಟಿ ಇರಬಹುದು, ಸೆಸ್ ಸರ್ಚಾರ್ಜ್ ಇರಬಹುದು, ಇವೆಲ್ಲವುಗಳಲ್ಲಿಯೂ ಕೂಡ we are number 2. Karnataka is number 2 as far as the tax collection is concerned. Maharashtra number 1. Maharashtra state is number 1. Karnataka number 2. ಮತ್ತೆ ನಮಗೆ ಯಾಕೆ ಅನ್ಯಾಯ? Is it not an injustice caused to Karnataka? See, as a matter of fact, this year Karnataka state is contributing more than 4,30,000 taxes to state, to Union of India. ಎಷ್ಟು? 4,30,000 crore ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ 1 ರೂಪಾಯಿ ಅಲ್ಲ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಡಿಡ್ ಯು ಫಾಲೋ? ಗೊತ್ತಾಯ್ತೇನ್ರಿ? 100 ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ 100 ರೂಪಾಯಿನ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ 12ರಿಂದ 13 ರೂಪಾಯಿ. ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ? 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 12ರಿಂದ 13 ರೂಪಾಯಿ. ಸಿ, ಇಫ್ ಯು ಕಲೆಕ್ಟ್ 100 rupees and giving it to Government of India, we are getting back only 12 to 13 rupees as our share. I hope that I made it very clear. Is there any doubt? No doubt. 12ರಿಂದ 13 ರೂಪಾಯಿ ಮಾತ್ರ ನಮಗೆ ಸಿಕ್ಕುತ್ತೆ. 13ರಿಂದ 12ರಿಂದ. ಈಗ
ನಮಗೆ ಈ 4.71ರಿಂದ 3.64ಕ್ಕೆ ಆದ್ಮೇಲೆ 14th ಫೈನಾನ್ಸ್ ಇಂದ 15th ಫೈನಾನ್ಸ್ ಕಮಿಷನ್ ಅವರಿಗೆ 25-26ವರೆಗೆ ಲೆಕ್ಕ ಹಾಕಿದೀವಿ, ಅಂದಾಜು ಮಾಡಿದೀವಿ. ಅಲ್ಲಿವರೆಗೆ 62,098 ಕೋಟಿ ರೂಪಾಯಿ ಕಡಿಮೆ ಆಯಿತು. 62,098 ಕೋಟಿ. ಐ ರಿಪೀಟ್, 62,098 ಕೋಟಿ. ಐ ರಿಪೀಟ್ in English, 62,098 crores we lost. Karnataka has lost in devolution of taxes till 25-26 because of the 14th Finance Commission to 15th Finance Commission. In devolution, we lost about 62,098 crores. Is it not in English? It comes to Karnataka. That is why we are agitating. That is why we are agitating. See, ನಿಮಗೆ ಒಂದು ನಿಮ್ಮ ಗಮನಕ್ಕೆ ತರಬೇಕು ಅಂತಂದ್ರೆ, ಯಾಕಂತಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ, ಹಿಂದಿನಕ್ಕಿಂತ 14ನೇ ಫೈನಾನ್ಸ್ಗಿಂತ 15ನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ, 14ನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ದೇ ಆರ್ ಕ್ಲೈಮಿಂಗ್. ಆದ್ರೆ ಅವತ್ತು ಗಾತ್ರ ಎಷ್ಟಿತ್ತು, ಬಜೆಟ್ ಗಾತ್ರ ಎಷ್ಟಿತ್ತು, ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ. ನಿಮಗೆ ಇಲ್ಲಿದೆ ಬಿಡಿ. ನಿಮಗೆ 2017-18ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 17-18ರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 21,46,735 crores. ಎಷ್ಟು? 21,46,235. ಅವತ್ತೆಷ್ಟು ನಮಗೆ ಬರ್ತಿತ್ತು ಅಂತಂದ್ರೆ, ಟ್ಯಾಕ್ಸ್ ನಮ್ಮ ಶೇರು ಎಷ್ಟಿತ್ತು ಅಂತಂದ್ರೆ 31,908 ಕೋಟಿ. ಎಷ್ಟು? 31,900 ಕೋಟಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರ್ತವೆ, ಅದರಲ್ಲಿ ನಮ್ಮ ಷೇರು ಇರ್ತದೆ, ಕೇಂದ್ರ ಸರ್ಕಾರದ ಷೇರು ಇರ್ತದೆ. ಸೆಂಟ್ರಲ್ ಶೇರ್, ಈಗ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ. ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ, ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಆದ್ರೆ ಕೊಡೋದು 1,20,000. ನಾವು 1,20,000 ಕೊಡ್ತೀವಿ, ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿಗಳಿಗೆ. ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್. ಗವರ್ಮೆಂಟ್ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇರ್ತದೆ. ಅದ್ರ ಮೂಲಕ ನಮಗೆ ಬರ್ತಕ್ಕಂಥ ಹಣ 16,082 ಕೋಟಿ. 17-18ರಲ್ಲಿ ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕರ್ನಾಟಕ ಬಂದಂತ ದುಡ್ಡು 47,990 ಕೋಟಿ. ಯಾವ ವರ್ಷ ಇದು? 17-18ರಲ್ಲಿ. 18-19ರಲ್ಲಿ ಡೆವಲ್ಯೂಷನ್ ಮೂಲಕ 36,215 ಕೋಟಿ, ಗ್ರಾಂಟ್ಸ್ ಮೂಲಕ 14,942 ಕೋಟಿ, ಒಟ್ಟು 51,157 ಕೋಟಿ. 19-20ರಲ್ಲಿ 39,806 ಕೋಟಿ ಡೆವಲ್ಯೂಷನ್, ಗ್ರಾಂಟ್ಸ್ 15,008 ಕೋಟಿ, ಒಟ್ಟು 54,814 ಕೋಟಿ ಬಂದಿತ್ತು. ಯಾವಾಗ ಇದು? 19-20ರಲ್ಲಿ ಬಜೆಟ್ ಗಾತ್ರ 27,86,349 ಕೋಟಿ. ಸೊ
ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು. ಕಡಿಮೆ ಇದ್ರೂ ಕೂಡ 18-19 51,000 ಕೋಟಿ ಬಂದದೆ ನಮಗೆ. ಎಷ್ಟು ಬಂದದೆ? 51,000 ಕೋಟಿ. ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ 24,42,000 ಕೋಟಿ. 23-24ರಲ್ಲಿ ಎಷ್ಟು ಬಜೆಟ್ ಗಾತ್ರ? 45 ಲಕ್ಷ ಕೋಟಿ. 45 ಲಕ್ಷ ಕೋಟಿ 18-19ರಲ್ಲಿ ಇದ್ದದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯ್ತು. ನಮಗೆ ಟ್ಯಾಕ್ಸ್ ಡಬಲ್ ಬರಬೇಕಲ್ಲ. ಗಾತ್ರ ಬದಿಯಾದ್ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ. ಬಂದಿಲ್ಲ. 23-24ರಲ್ಲಿ ನಾವು ಬಂದದ್ದು 50,257 ಕೋಟಿ, 18-19ಗಿಂತ ಕಡಿಮೆ. Is it not an injustice to Karnataka? Is it not an injustice to people of Karnataka? Huh? Should we not protest? Should we not agitate? So this is the position.